ಫ್ರಿಡ್ಜಲ್ಲಿ ನಾವು ಕೆಲವೊಂದು ತರಕಾರಿಗಳು, ಹಣ್ಣುಗಳು, ಸೊಪ್ಪುಗಳು ಎಲ್ಲನೂ ನಾವು ಏನು ಮಾಡ್ತೀವಿ, ತೊಗೊಂಬಂದು ಪ್ಲಾಸ್ಟಿಕ್ ಕವರ್ಗಳಲ್ಲಾಕಿ ಎಲ್ಲ ಒಂದೇ ಬಾಕ್ಸಿಗೆ ಹಾಕಿ ಇಟ್ಟಿರ್ತೀವಿ. ತೊಗೋಬೇಕಾದ್ರೆ ಎಲ್ಲ ಒಂದೇ ಬಾಕ್ಸಲ್ಲಿರುತ್ತೆ. ಯಾವುದೋ ಒಂದು ತೆಕ್ಕಬೇಕಾದ್ರೆ ಎಲ್ಲನೂ ತೆಗೆದು ವಾಪಸ್ ಆಚೆ ಇಡಬೇಕಾಗುತ್ತೆ. ಇದು ತುಂಬಾ ಕಷ್ಟ ಅನ್ನಿಸ್ತು ನನಗೆ. ಆ ಟೈಮಲ್ಲಿ ಮೀಶೋಲ್ಲಿ ಕಾಣಿಸಿದ್ದು ಈ ರೀತಿ ಒಂದು ಫ್ರಿಡ್ಜ್ ಸ್ಟೋರೇಜ್ ಬಾಕ್ಸ್ಗಳು ತುಂಬಾ ಚೆನ್ನಾಗಿದೆ. ನನಗಂತೂ ಕ್ವಾಲಿಟಿನೂ ಇಷ್ಟ ಆಯಿತು ಮತ್ತು ಇದರದ್ದು ಪ್ರೈಸ್ ಅಂತೂ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ತುಂಬ ಆರಾಮಾಗಿ ಯಾರು ಬೇಕಾದ್ರೂ ತೊಗೋಬೋದು ಮತ್ತು ಫ್ರಿಡ್ಜನ್ನ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ಕೋಬೋದು. ನೋಡ್ತಿರ್ಬೋದು ಬಾಕ್ಸ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಕೆಳಗಡೆ ಈ ರೀತಿ ಕೆಳಗೆ ಹಾಕೋದಕ್ಕೆ ಕೂಡ ಒಂದು ಪ್ಲೇಟ್ ಥರ ಇರುತ್ತೆ ನೋಡಿ. ನೀವು ಬೇಕಾದರೆ ಯಾವುದಾದ್ರೂ ಸೊಪ್ಪುಗಳನ್ನು ಇಡ್ತೀವಿ ಅಂದರೆ ಕೆಳಗಡೆ ಅದು ಟಿಶ್ಯೂ ಹಾಕಿಬಿಟ್ಟು ಆಮೇಲೆ ನೀವು ಹಾಕಿ ಮೇಲ್ಗಡೆ ಬೇಕಾದ್ರೂ ಒಂದು ಟಿಶ್ಯೂನ ಹಾಕಿ ಸೊಪ್ಪುಗಳನ್ನು ಇಟ್ಕೋಬೋದು, ಅಥವಾ ಹಾಗೆ ಹಾಕ್ತೀವಂದ್ರೂ ನೋಡಿ ಈ ರೀತಿ ಹಾಕಿ ಇಟ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಜೋಡಿಸ್ಕೊಂಡಾಗ ನೋಡೋದಕ್ಕೆ ಟ್ರಾನ್ಸ್ಪರೆಂಟಾಗಿಯೂ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಮತ್ತು ಎತ್ಕೊಳ್ಳುವಾಗೂ ನಮ್ಗೆ ಅಷ್ಟೇ ಈಸಿ ಆಗುತ್ತೆ. ಯೂಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದರ ಕ್ವಾಲಿಟಿ ಮತ್ತು ಸೈಜು ನನಗೆ ಎರಡೂ ತುಂಬಾ ಇಷ್ಟ ಆಯಿತು. ಮತ್ತು ಸಣ್ಣ ಸಣ್ಣ ಆಹಾರ ಪದಾರ್ಥಗಳನ್ನ ಏನು ಬೇಕಾದ್ರೂ ನಾವು ಹಾಕಿಟ್ಕೋಬೋದು. ಫ್ರಿಡ್ಜನ್ನು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಆರ್ಗನೈಸ್ ಆಗಿದೆ, ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಡಬ್ಬಗಳು ಎಲ್ಲನೂ ಕ್ಲೀನಾಗಿ ನಾವೇನಿಟ್ಟಿದ್ದೀವಿ ಅಂತ ಕ್ಲೀನಾಗಿ ಗೊತ್ತಾಗುತ್ತೆ. ನಾವು ಆ ಬಾಕ್ಸ್ನ ತೊಗೊಳೋದಕ್ಕೂ ಈಸಿ ಆಗುತ್ತೆ. ಈಗ ಡೋರ್ ಸೈಡಿಗೆ ಬರೋಣ. ಡೋರ್ ಸೈಡಲ್ಲಿ ಗೊತ್ತು ಎಲ್ಲ ಏನು ಸಿಕ್ಕಿದ್ರೆ ಅದೆಲ್ಲ ತೆಗೆದು ನಾವು ಈ ರೀತಿ ಹಾಕಿರ್ತೀವಿ. ತುಂಬ ಗಲೀಜಂಗೆ ಕಾಣಿಸ್ತಾ ಇರುತ್ತೆ, ತುಂಬ ಮೆಸ್ಸಿಯಾಗಿ ಅನಿಸುತ್ತೆ. ಸೊ ಇಲ್ಲಿ ನಾವು ಡೋರ್ ಸೈಡಲ್ಲಿ ಸ್ಟೋರೇಜ್ ಮಾಡೋದಕ್ಕೆ ಈ ಒಂದು ಬಾಕ್ಸ್ಗಳನ್ನು ನಾನು ತೊಗೊಂಡಿದ್ದೀನಿ. ಇದು ಅಷ್ಟೇ ತುಂಬಾ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ತುಂಬ ಕಡಿಮೆ ನೋಡಿ, 120 ರೂಪಾಯಿಗೆ ಈ 6 ಬಾಕ್ಸೂ ಬಂದಿದೆ. ಡೋರ್ ಸೈಡಲ್ಲಿ ಈ ಒಂದು ಬಾಕ್ಸ್ಗಳನ್ನು ನಾವು ಆರ್ಗನೈಸ್ ಮಾಡಿದ್ರೆ ತುಂಬ ಲುಕ್ಕಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಫ್ರಿಡ್ಜೂ ಅಷ್ಟೇ. ಆಮೇಲೆ ತುಂಬ ಮೆಸ್ಸಿಯಾಗಿರೋದೆಲ್ಲ ನಾವು ಈ ನೀಟಾಗಿ ಆರ್ಗನೈಸ್ ಮಾಡ್ಕೋಬೋದು. ತುಂಬ ನೋಡಿದ್ರಲ್ಲ ಯಾವ ಥರ ಮೆಸ್ಸಿಯಾಗಿದೆ. ಇದನ್ನೆಲ್ಲ ತೆಗೆದು ಇವಾಗ ಕ್ಲೀನಾಗಿ ಈ ರೀತಿ ಬಾಕ್ಸ್ಗಳನ್ನು ಜೋಡಿಸ್ಕೊಂಡ್ರೆ ನಮಗೆ ಸಣ್ಣ ಸಣ್ಣ ಸಾಸ್ ಬಾಟಲ್ಗಳು ಮತ್ತು ಸಣ್ಣ ಸಣ್ಣ ಪಾಕೆಟ್ಗಳು ಏನಿರುತ್ತೋ ಮಸಾಲೆಗಳು, ಅಥವಾ ನೀವು ಯಾವುದೇ ಒಂದು ನಿಂಬೆಹಣ್ಣು ಇನ್ನೇನೋ ಜೋಡಿಸ್ಕೊತೀವಿ ಅಂದರೆ ಅದನ್ನು ಕೂಡ ಇದರಲ್ಲಿ ಜೋಡಿಸ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಎತ್ಕೊಳ್ಳುವಾಗ ಮತ್ತು ತುಂಬ ಈಸಿ ಆಗುತ್ತೆ. ಯಾವುದೇ ಒಂದು ಮುಟ್ಟಿದ್ರೆ ನಾವು ಒಂದು ತೆಗೆದ್ರೆ ಎಲ್ಲನೂ ಬೀಳೋ ಥರ ಆಗುತ್ತೆ, ಇಲ್ಲ ಚೆಲ್ಲೋ ಥರ ಆಗುತ್ತೆ. ಇದರಲ್ಲಿಟ್ಟರೆ ನೀಟಾಗಿ ನಾವು ಆರ್ಗನೈಸ್ ಮಾಡಿಕೊಂಡ್ರೆ ತೆಕ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ನೋಡಿ ನೀಟಾಗೂ ಕಾಣುತ್ತೆ. ಫ್ರಿಡ್ಜನ್ನ ತುಂಬ ಚೆನ್ನಾಗಿ ಡೋರ್ ಸೈಡಲ್ಲೂ ಕೂಡ ನಾವು ಆರ್ಗನೈಸ್ ಮಾಡ್ಕೋಬೋದು. ತುಂಬ ಅಫೋರ್ಡಬಲ್ ರೇಟಲ್ಲಿ ಸಿಗ್ತಾ ಇದೆ ಅಂದರೆ ಯಾಕೆ ತೊಗೊಂಡೇ ಇರಬಾರ್ದು. ನಿಮ್ಮ ಫ್ರಿಡ್ಜನ್ನ ಇನ್ನೊಂದು ಅಷ್ಟು ಕ್ಲೀನಾಗಿ ನೀಟಾಗಿ ಆರ್ಗನೈಸ್ ಮಾಡ್ಕೋಬೇಕಂದ್ರೆ ಈ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಹೋಗಿ ಬೈ ಮಾಡಿ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಥ್ಯಾಂಕ್ ಯು.